ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಉತ್ತರಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಭವ ಬಂಧನತೆ ಝೂಠಹಿ ನರ ಜಪಿಜಾ ಕರನಾಮ ಖರ್ಬ ನಿಸಾಚರ ಬಾಧೆವು ನಾಗ ಪಾಸ ಸೋಯಿ ರಾಮ. नाना भांति मनहि समझावा प्रगट न ज्ञान हृदय भ्रम छावा. खेद खिन्न मन तर्क बढ़ाई भयऊ मोह बस तुम्हरि नाई. व्याकुल गयऊ देव ऋषि पाही कहेसी जो संशय निज मन माही. सुनि नारद ही लागी अति दाया सुनु खग प्रबल राम के माया. जो ज्ञान इन्ह कर चित अपहरही बरियाई विमोह मन करई. जेहि बहुबार नचावा मोही सोई व्यापी विहंगपति तोही. महामोह उपजा उर तोरे मिटही न बेगी कहे खग मोरे. चतुरानन पही जाहू खगेसा सोई करेहू जेहि होई निदेसा. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಶಿವ ಹೇಗೆ ಕಾಕಭೂಷುಂಡಿಯವರ ಕಥೆಯನ್ನ ಕೇಳ್ದ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸಿದ ಮೇಲೆ ಗರುಡ ಹೇಗೆ ಭೂಷುಂಡಿಯವರ ಹತ್ರ ಹೋದ ಅನ್ನೋದ್ರ ಬಗ್ಗೆ ಇಲ್ಲಿ ವಿವರಣೆಯನ್ನು ಮಾಡಿ ಹೇಳ್ತಾರೆ. ರಘುನಾಥನ ಅದ್ಭುತವಾದ ರಣನೀಲೆ ನಡೆಯುತ್ತೆ. ಶ್ರೀರಾಮ ಮೇಘನಾಥನ ನಾಗಪಾಶಕ್ಕೆ ಬಂಧಿತನಾಗಿರ್ತಾನೆ ಒಂದ್ಸರಿ ಆ ಒಂದು ಯುದ್ಧ ಭೂಮಿಯಲ್ಲಿ. ಆಗ ನಾರದರು ಗರುಡನನ್ನ ಕಳಿಸ್ತಾರೆ. ಆಗ ಗರುಡ ಬಂದು ಆ ರಾಮನ ಬಂಧನವನ್ನ ಕತ್ತರಿಸಿ, ಆಮೇಲೆ ಅವನಿಗೆ ತುಂಬಾ ಯೋಚನೆ ಆಗುತ್ತೆ. ಭಗವಂತ ಮನುಷ್ಯನ ರೂಪವನ್ನ ತಗೊಂಡು ಬಂದು ಲೀಲೆ ನಡೆಸ್ತಾ ಇದ್ದಾನೆ, ಆದ್ರೆ ನಾನು ಈ ಅವತಾರದ ಮಹಿಮೆಯನ್ನ ಮಾತ್ರ ನಾನ್ ನೋಡಕ್ಕಾಗ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಗರುಡ ಯಾಕೆ ಆ ರೀತಿ ಯೋಚನೆ ಮಾಡ್ತಾ ಇರೋದು ಅನ್ನೋದು ಈಗ ರೀಸನ್ ನಮಗೆ ಗೊತ್ತಾಗ್ಬೇಕಲ್ವಾ. ಏನು ಅಂತಂದ್ರೆ, ಆ ರಾಮನ ಜಪ ಮಾತ್ರದಿಂದಾನೇ ಮನುಷ್ಯ ಭವಬಂಧನದಿಂದ ಮುಕ್ತನಾಗಿ ಹೋಗ್ತಾನೆ ಅನ್ನೋದನ್ನ ನಾನು ತಿಳ್ಕೊಂಡಿದ್ದೀನಿ. ಅದು ನಿಜ ಕೂಡ. ಅಂತಹ ಮಹಿಮಾನ್ವಿತನಾದಂತಹ ಶ್ರೀರಾಮ ಒಬ್ಬ ರಾಕ್ಷಸಾಧಮ, ಅಂದ್ರೆ ರಾಕ್ಷಸರಲ್ಲೇ ಅಧಮನಾದಂತಹ ನಾಗಪಾಶದಿಂದ, ಅಂದ್ರೆ ಯಾರೋ ಒಬ್ಬ ರಾಕ್ಷಸ, ಅದರಲ್ಲೂ ಅಧಮ ರಾಕ್ಷಸ ಅವನ ನಾಗಪಾಶದಿಂದ ಬಂಧಿತನಾಗೋದು ಆಶ್ಚರ್ಯಕರ ಅಲ್ವಾ ಅಂತ ಅಂದ್ಬಿಟ್ಟು ಅವನು ಯೋಚನೆ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಎಲ್ಲಕ್ಕಿಂತ ದೊಡ್ಡ ಬಂಧನ ಯಾವುದು ಅಂದ್ರೆ ಈ ಭವಬಂಧನ. ಅಂಥ ಭವಬಂಧನವನ್ನ ರಾಮ ಬಂದು ಮುಕ್ತಿಗೊಳಿಸ್ಬೇಕು ಅಂತೇನಿಲ್ಲ, ಅವನ ನಾಮ ಜಪ ಮಾಡಿದ್ರೇನೆ ಸಾಕು, ಈ ಭವಬಂಧನದಿಂದ ಮುಕ್ತನಾಗಿ ಹೋಗ್ಬಿಡ್ತೀವಿ. ಅಂಥವನು ಯಾರೋ ಒಬ್ಬ ರಾಕ್ಷಸನ ನಾಗಪಾಶಕ್ಕೆ ಬಂಧಿತನಾಗೋದು ಆಶ್ಚರ್ಯ ಅಂತನ್ಸಲ್ವ ನಮಗೆ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾನೆ. ಗರುಡ ಅನೇಕ ರೀತಿಯಿಂದ ತನ್ನ ಮನಸ್ಸಿಗೆ ಸಮಾಧಾನ ಹೇಳ್ಕೊಳ್ತಾನೆ, ಆದ್ರೆ ಅವನಿಗೆ ಜ್ಞಾನೋದಯವೇ ಆಗಲಿಲ್ಲ. ಈಗ ನಮ್ಗೆ ಏನೋ ಒಂದು ಪ್ರಶ್ನೆ ಅನುಮಾನ ಬಂದಾಗ ನಾವು ನಮ್ಮ ಮನಸ್ಸಿಗೆ ತುಂಬ ಹೇಳ್ಕೊಳ್ತೀವಲ್ವಾ, ಆದರೂ ನಮ್ಗೆ ಅರ್ಥ ಆಗಲಿಲ್ಲ ಅಂತಂದಾಗ ಯಾರಾದರೂ ಒಬ್ಬರು ಗುರುಗಳ ಹತ್ರನೋ ಯಾರಾದರೂ ಜ್ಞಾನಿಗಳ ಹತ್ರನೋ ಹೋಗಿ ತಿಳ್ಕೊಳ್ತೀವಲ್ವಾ. ಇಲ್ಲಿ ಗರುಡನಿಗೂ ಕೂಡ ಹಾಗೆ ಆಗ್ತಾ ಇದೆ. ತನ್ನ ಮನಸ್ಸಿಗೆ ಎಷ್ಟೋ ಹೇಳ್ಕೊಂಡ್ರು ಕೂಡ ಅವನಿಗೆ ಜ್ಞಾನೋದಯ ಆಗ್ತಾ ಇಲ್ಲ. ಯಾಕೆ ಹೀಗಿರ್ಬೋದು ಅನ್ನೋದೇ ಅವನು ಯೋಚನೆ ಮಾಡೋಕ್ಕಾಗಲ್ಲ. ಹೃದಯದಲ್ಲಿ ಭ್ರಮೆ ಇನ್ನೂ ಹೆಚ್ಚಾಗಿ ಆವರಿಸ್ಕೊಂಡ್ಬಿಡುತ್ತೆ. ಆಮೇಲೆ ಈಗ ಸಂದೇಹದಿಂದ ಉಂಟಾದಂತಹ ದುಃಖದಿಂದ ನೊಂದು ಅವನ ಮನಸ್ಸಲ್ಲಿ ಕುತರ್ಕವನ್ನು ಹೆಚ್ಚಿಸ್ಕೊಂಡು, ಅಂದ್ರೆ ಏನು, ತುಂಬ ತರ್ಕ ಮಾಡುತ್ತೆ. ಯಾವುದಾದ್ರೂ ಒಂದು ವಿಷಯ ಗೊತ್ತಾಗಿಲ್ಲ ಅಂತಂದರೆ ಅದು ಮನಸ್ಸಲ್ಲಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿ ಕುತರ್ಕಗಳನ್ನು ಮಾಡೋದು ಶುರು ಆಗುತ್ತಲ್ಲ. ಆ ರೀತಿ ಮನಸ್ಸಲ್ಲಿ ಕುತರ್ಕವನ್ನು ಹೆಚ್ಚಿಸ್ಕೊಂಡು ಅವನು ಕೂಡ ನಿನ್ನ ಹಾಗೇನೆ ಮೋಹಕ್ಕೆ ವಶನಾಗ್ತಾನೆ. ಇಲ್ಲಿ ಪಾರ್ವತಿ ಕೂಡ ನನಗೆಲ್ಲ ಅರ್ಥ ಆಯಿತು ಅಂತಂದ್ಬಿಟ್ಟು ಮತ್ತೆ ಅಲ್ಲಿ ತನ್ನ ಸಂದೇಹವನ್ನು ವ್ಯಕ್ತಪಡಿಸ್ತಾಳಲ್ವ ಅವಳು. ಅದೇ ರೀತಿ ಇಲ್ಲಿ ಗರುಡ ಕೂಡ ಮನಸ್ಸಲ್ಲೇ ಯೋಚನೆ ಮಾಡಿ ಇನ್ನೂ ಜಾಸ್ತಿ ಮೋಹಕ್ಕೆ ವಶನಾಗ್ತಾನೆ. ಅವನು ವ್ಯಾಕುಲನಾಗಿ ನಾರದ ಮಹರ್ಷಿಗಳ ಹತ್ರ ಹೋಗಿ ತನ್ನ ಮನಸ್ಸಲ್ಲಿರುವಂಥ ಸಂದೇಹವನ್ನು ಅವರ ಎದುರುಗಡೆ ಹೇಳ್ಕೊಳ್ತಾನೆ. ಏನು ನೋಡಿ, ನನಗೆ ತುಂಬಾ ಈ ಥರ ಮನಸ್ಸಲ್ಲಿ ಗೊಂದಲ ಉಂಟಾಗ್ಬಿಟ್ಟಿದೆ, ಹೇಗೆ ಈ ರೀತಿ ಅಂತಂದ್ಬಿಟ್ಟು ಭಗವಂತ ಎಲ್ಲವನ್ನ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುವಂಥವನವನು. ಅವನೋಗಿ ಯಾರೋ ಅಧಮನಾದಂಥ ಒಬ್ಬ ರಾಕ್ಷಸನ ನಾಗಪಾಶಕ್ಕೆ ಬಂಧನಕ್ಕೊಳಗಾಗದ, ಇದು ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತೆಲ್ಲ
ತನ್ನ ಮನಸ್ಸಲ್ಲಿರುವಂಥ ಸಂದೇಹಗಳನ್ನೆಲ್ಲ ಹೇಳ್ಕೊಳ್ತಾನೆ. ಒಬ್ಬ ಗುರುವಿನ ಆಸರೆ ಬೇಕು ಅಂತ ಹೇಳ್ತೀವಲ್ವಾ, ಅವ್ರ ಸಹಾಯ ಇಲ್ಲದೆ ನಮ್ಮ ಮನಸ್ಸಲ್ಲಿರುವಂತಹ ಸಂದೇಹ ಆಗಿರ್ಬೋದು, ಗೊಂದಲ ಆಗಿರ್ಬೋದು, ಇದು ದೂರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅವರು ಹೋಗಿ ನಾರದರ ಹತ್ರ ಹೇಳಿದ ಮೇಲೆ ಅದನ್ನು ಕೇಳಿ ನಾರದರಿಗೆ ತುಂಬ ಗರುಡನ ಮೇಲೆ ದಯೆ ಉಂಟಾಗಿ ಈ ರೀತಿ ಹೇಳ್ತಾರೆ. ಏನು, "ಓ ಗರುಡ, ಕೇಳು, ಶ್ರೀರಾಮನ ಮಾಯೆ ಅನ್ನೋದು ತುಂಬ ಪ್ರಬಲವಾಗಿರುವಂಥದ್ದು. ಅದು ಜ್ಞಾನಿಗಳ ಚಿತ್ತವನ್ನು ಕೂಡ ಅಪಹರಣೆ ಮಾಡಿ ಅವರಲ್ಲಿ ಬಲವಂತವಾಗಿ ಒಂದು ದೊಡ್ಡ ಮೋಹವನ್ನೇ ಉಂಟು ಮಾಡುತ್ತೆ. ಅದು ನನ್ನನ್ನು ಕೂಡ ಅನೇಕ ಸಾರಿ ಕುಣಿಸ್ಬಿಟ್ಟಿದೆ." ಅಂದರೆ ನಾರದರ ಒಂದು ಜೀವನದಲ್ಲೂ ಕೂಡ ಬೇಕಾದಷ್ಟು ಸರಿ ಈ ಮಾಯೆಗೆ ಅವರು ಒಳಗಾಗಿದ್ದಾರೆ. ಅದ್ರ ಬಗ್ಗೆನೂ ನಾವು ಬೇಕಾದಷ್ಟು ಸರಿ ಕೇಳಿರ್ತೀವಿ ಕೂಡ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅದು ತುಂಬ ಬಲಶಾಲಿಯಾಗಿರುವಂಥದ್ದಪ್ಪ ಮಾಯೆ ಅನ್ನೋದು, ರಾಮನ ಮಾಯೆ ಅನ್ನೋದು ನನ್ನನ್ನು ಕೂಡ ಬೇಕಾದಷ್ಟು ಸರಿ ಕುಣಿಸ್ಬಿಟ್ಟಿದೆ ಪಕ್ಷಿರಾಜ. ಅದೇ ಮಾಯೆ ಈಗ ನಿನ್ನನ್ನು ಕೂಡ ವ್ಯಾಪಿಸ್ಕೊಂಡಿದೆ. ಓ ಗರುಡ, ನಿನ್ನ ಹೃದಯದಲ್ಲಿ ಆವರಿಸಿರುವಂತಹ ಮೋಹ ನನ್ನ ಮಾತುಗಳಿಂದ ಹೋಗೋದಿಲ್ಲ. ಅಂತಂದರೆ ಈಗ ಸಂದೇಹ ಅನ್ನೋದು ಕೂಡ ಒಂದು ರೋಗನೇ. ಅದು ನಾನು ಕೊಟ್ಟರೆ ಮೆಡಿಸನ್ ಹೋಗೋದಿಲ್ಲ, ಇದಕ್ಕೆ ದೊಡ್ಡ ಡಾಕ್ಟ್ರೇ ಬೇಕು ಅನ್ನೋ ರೀತಿ ಇಲ್ಲಿ ಹೇಳ್ತಾ ಇದ್ದಾನೆ ಗರುಡ. ನಿನ್ನ ಹೃದಯದಲ್ಲಿ ಆವರಿಸಿರುವಂಥ ಮೋಹ ಅನ್ನೋದಿದೆಯಲ್ಲ, ಇದು ನನ್ನ ಮಾತಿಂದ ಹೋಗೋದಿಲ್ಲ. ಅದಕ್ಕೆ ಪಕ್ಷಿರಾಜ, ನೀನು ಬ್ರಹ್ಮದೇವನ ಹತ್ರ ಹೋಗಿ ಅವನ ಆಜ್ಞೆಯನ್ನು ನೀನು ಅನುಸರಣೆ ಮಾಡು. ಬ್ರಹ್ಮನ ಹತ್ರನೇ ಹೋಗಿ ಅವನನ್ನೇ ಕೇಳು, ಇದಕ್ಕೇನು ಮಾಡಬೇಕು ಅಂತಂದ್ಬಿಟ್ಟು ಅವ್ರು ಏನು ಹೇಳ್ತಾರೋ ಆ ರೀತಿ ನೀನು ಮಾಡು. ಆಗ ಮಾತ್ರ ಈ ಮೋಹ ಅನ್ನೋದು ಹೋಗೋದು. ಅದಕ್ಕೆ ಸ್ಪೆಷಲ್ ಪರ್ಸನ್ನೇ ಬೇಕಾಗುತ್ತೆ. ನಾನು ಸಾಮಾನ್ಯವಾಗಿ ಹೇಳಿದ್ರೆ ಅದು ಹೋಗೋದಿಲ್ಲ ಅನ್ನೋ ರೀತಿ ನಾರದರು ಹೇಳ್ತಾರೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.